ಅಮ್ಮ 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 ನನ್ನಮ್ಮ. ಮಂಜುಳಾ ನೆನಪು ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆಗೆ ಅಭಿಷೇಕ್ ಇದ್ದಾರೆ. ನಾವು ಅವರ ತಾಯಿ ಬಗ್ಗೆ ಅಂದರೆ ಮಂಜುಳಾ ಬಗ್ಗೆ ಮಾತುಕತೆ ಆಡ್ತಾ ಇದ್ದೀವಿ. ಆದರೆ ಇದಕ್ಕಿಂತ ಮುಂಚೆ ಈ ಮಾತುಕತೆ ಮುಂದುವರಿಸೋಕ್ಕಿಂತ ಮುನ್ನ ಮಂಜುಳಾ ಅವರ ಹಿರಿಯ ಸಹೋದರಿ ಉಮಾ ಮತ್ತು ಆಕೆಯ ಪತಿ ಪ್ರಕಾಶ್ ಮಂಜುಳಾ ಅವರನ್ನು ಹೇಗೆ ನೆನೆಸ್ಕೊಳ್ತಾರೆ ಬನ್ನಿ ಕೇಳೋಣ. ನೆನೆಸ್ಕೊಂಡ್ರೆ ಅಕ್ಕ ಅಂತೂ ಮನೆಯಲ್ಲೂ ತುಂಬ ಅದೇ ಒರಟುತನ, ಅದೇ ಧೈರ್ಯ, ತುಂಬ ಇದು ಮನೆಯಲ್ಲಿ ತುಂಬ ಸೋಷಿಯಲಾಗಿ ಎಲ್ಲರ ಹತ್ರನೂ ಮೂವ್ ಆಗ್ತಾಯಿದ್ದು. ಪ್ರತಿಯೊಂದು ಹಬ್ಬ ಹರಿದಿನವೂ ಮಾಡಬೇಕು ಅಂತ ಅವ್ರಿಗೆ ತುಂಬ ಒಂದು ಹುಮ್ಮಸ್ಸಿರೋದು ಮನೆಯಲ್ಲಿ. ತುಂಬ ಧೈರ್ಯವಂತೆ ಅಂತ ಹೇಳಬೇಕು. ತುಂಬ ಜಗಳಗಂಟಿ ಮನೆಯಲ್ಲೂ ಎಲ್ಲರ ಹತ್ರನೂ ಜಗಳ ಮಾಡ್ತಾಯಿದ್ದೇನೆ. ಎಲ್ಲನೂ ತುಂಬ ಜಗಳಗಂಟಿ ಅಂತಲೇ ಹೇಳ್ಬೇಕು. ಯಾಕೆಂದರೆ ಮನೆಯಲ್ಲಿ ಅವಳು ಹಿರಿ ಮಗಳಾಗಿರೋದ್ರಿಂದ ಅವಳದೇ ಎಲ್ಲ ನಡಿಬೇಕು ಮನೆಯಲ್ಲಿ, ಆ ಟೈಪು ಸ್ವಲ್ಪ ರಿಲೇಷನ್. ಅಂದರೆ ನಮ್ಮ ತಾಯಿ ಅವ್ರ ತಂದೆ ಬ್ರದರ್ ಸಿಸ್ಟರ್ಸ್. ನಾವು ಚಿಕ್ಕಂದಿನಿಂದಲೂ ಒಟ್ಟಿಗೆ ಬೆಳೆದರು. ಅಂದರೆ ಪ್ರೈಮರಿ ಸ್ಕೂಲ್ ಮಿಡ್ಲ್ ಸ್ಕೂಲ್ ಲೆವೆಲಿಂದಲೂ ಒಂಥರ ಡಿಫ್ರೆಂಟ್ ಕ್ಯಾರೆಕ್ಟರ್. ನಮಗೆ ಕಂಪೇರ್ ಮಾಡಿದರೆ ಒಂಥರ ಡಿಫ್ರೆಂಟ್. ಅವಾಗಲಿಂದಲೇ ಒಂಥರ ಇಂಡಿಪೆಂಡೆಂಟ್. ಆಮೇಲೆ ಒಂದು ಸೈಕಲ್ ಹೊಡೆಯೋದಾಗಲಿ ಊರಲ್ಲಿ, ಅಥವಾ ಒಂದು ಮರ ಹತ್ತೋದಾಗಲಿ, ಇದರಲ್ಲೆಲ್ಲ ಭಾಳ ಮಂದು. ಜೊತೆಗಾಗಿ ಚಿಕ್ಕ ಹುಡುಗಿಯಿಂದಲೂ ಡ್ಯಾನ್ಸಲ್ಲಿ, ಕ್ಲಾಸಿಕಲ್ ಡ್ಯಾನ್ಸಲ್ಲಿ ಚೆನ್ನಾಗಿ ಕಲ್ತರು ಅವರು. ಕಲಿತು ಆಮೇಲೆ ಕಾಲೇಜ್ ಲೆವೆಲಲ್ಲಿ ಬಂದಾಗ PUC ಲೆವೆಲಲ್ಲಿ ಕ್ಲಾಸಲ್ಲಿ ಇದು ಸ್ಟಡೀಸಲ್ಲಾಗಲಿ ಅಥವಾ ಡ್ಯಾನ್ಸಲ್ಲಾಗಲಿ ಶಿ ಇಸ್ ಫಸ್ಟ್. ಹೌದು. ಜೊತೆಗೆ ಅವಾಗ ಕೆಲವು ಇನ್ಸಿಡೆಂಟ್ ಅಂದರೆ, ಈಗ ಶಾಂತಿ ಟಾಕೀಸ್ ಅಂತ ಈಗ ಹೊಡೆದಾಕ್ಬಿಟ್ಟಿದ್ದಾರೆ. ಅಲ್ಲಿ ಎಲ್ಲ ಹೋದಾಗ ಯಾವಾಗಿನ್ನೂ ಈ ಫಿಲಮ್ ಫೀಲ್ಡಿಗೆ ಬಂದಿರಲಿಲ್ಲ. ಎಷ್ಟು ರಫ್ ಅಂದರೆ ಕ್ಯೂನಲ್ಲಿ ನಿಂತರ ಮೇಲೆಲ್ಲ ಜಗಳ ಕಾಯ್ತಾಯಿದ್ರು. ನಮ್ಮಪ್ಪ ಪೊಲೀಸ್ ಏನು ತಿಳ್ಕೊಂಡಿದ್ದೀರಾ ಅಂದರೆ ಅವ್ರ ಫಾದರ್ ಸಬ್ ಇನ್ಸ್ಪೆಕ್ಟರ್ ಇದ್ದಾರೆ ಅವಾಗ. ಆ ಥರ ಒಂದು ಭಾಳ ಬೋಲ್ಡು ಮೊದಲಿಂದಲೂ ಅಷ್ಟೇ. ಶೂಟಿಂಗ್ ಟೈಮಲ್ಲಿ ಭಾಳ ಒಂಥರ ತುಂಬ ಫ್ರೆಂಡ್ಶಿಪ್ಪಾಗೆ ಎಲ್ಲರ ಹತ್ರನೂ ಇರ್ತಾಯಿದ್ದು. ಸೈಡಲ್ಲಿ ಎಲ್ಲನೂ ಜೋಕ್ಸ್ ಮಾಡೋದಂತೆ ಆ ಥರ ಎಲ್ಲ ಮಾಡ್ಕೊಂಡಿರ್ತಾಯಿದ್ದಕ್ಕೆ. ಅಂದರೆ ಸುಮ್ಮನೆ ಮಾತ್ರ ಸೆಟ್ಟಲ್ಲಿ ಕೂತ್ಕೊಳ್ತಾ ಇರಲಿಲ್ಲ. ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿ ಓಡಾಡಬೇಕು ಅವಳು, ಸುಮ್ಮನೆ ಕೂತ್ಕೊಳ್ಳೋದು ಅಂತ ಹುಡುಗಿ ಅಂತೂ ಅಲ್ವೇ ಅಲ್ಲ ಅದು. ಹಿಂಗೆ ಎಲ್ಲರ ಹತ್ರನೂ ಫ್ರೆಂಡ್ಲಿಯಾಗಿರ್ಲಿಲ್ಲ. ಲೈಟ್ ಬಾಯ್ಸಿಂದ ಹಿಡ್ದು ಕ್ಯಾಮ್ರಾಮನ್ಸಿಂದ ಹಿಡ್ದು ಎಲ್ಲರ ಹತ್ರನೂ ಚೆನ್ನಾಗಿ ಮಾತಾಡ್ಕೊಂಡು ಇದ್ದಿದ್ದೆ ಎಲ್ಲರ ಹತ್ರ. ಮನ್ಮತ್ರ ಅಂತ ಪರ್ಸ್ನಲಿ ಟೈಲರು, ಹೇರ್ ಡ್ರೆಸ್ಸರು ಎಲ್ಲ ಅವ್ರು ಪರ್ಸ್ನಲಿ ಇದ್ದರು. ಬಟ್ ಆ ಮನ್ಮತ್ರ ಅಂತ ಅನ್ನೋರಿಗೆ ತುಂಬಾ ಆಕೆ ಹೆಲ್ಪ್ ಮಾಡಿ ಫುಲ್ಲು ಈ ಮಿಷಿನ್ ಕೊಡಿಸಿ, ಸ್ಟಿಚಿಂಗ್ ಮಿಷಿನ್ ಕೊಡಿಸಿ, ತಾನೇ ಒಂದು ರೂಮ್ ಕೊಡಿಸಿ ಎಲ್ಲನೂ ಚೆನ್ನಾಗಿ ಇದು ಮಾಡಿ ನೆಕ್ಸ್ಟ್ ಅವ್ರಿಗೆ ಮದುವೆನೂ ಮಾಡಿದ್ಲು. ಎಲ್ಲ ಮಾಡಿ ಸೆಟ್ಲ್ ಮಾಡಿದ್ರು ಆಕೆ. ಅಂದರೆ ಹೇರ್ ಡ್ರೆಸ್ಸರು, ಕಾಸ್ಟ್ಯೂಮರು, ಇವನ್ನೆಲ್ಲ ಯಾರೇ ಲಾಸ್ಟ್ವರೆಗೂ ಇದ್ದರು ಅವ್ರಿಗೆಲ್ಲನೂ ಹೆಲ್ಪ್ ಮಾಡಿ ಅವ್ರಿಗೊಂದೊಂದು ರೂಟ್ ಕಾಣಿಸಿ ಇದಲ್ಲ. ಅಂಕಲ್ ಅಂತೂ ತುಂಬ ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರು. ಮಗನ್ನ ಇಲ್ಲಿ ಕರ್ಕೊಂಬಂದಾಗಲೂ ಅಷ್ಟೇನೆ ಫುಲ್ ಅವರೇನೇ ಮಗನ್ನ ನೋಡ್ಕೋಬೇಕು ಮಾರೆ ಅಂತೆಲ್ಲ ಹೇಳಿ ಪಾಪ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಹೆಲ್ಪ್ ಮಾಡಿ ಚೆನ್ನಾಗಿತ್ತು. ಅವ್ರ ಜೋಡಿನೂ ಚೆನ್ನಾಗಿತ್ತು. ಇಬ್ಬರು ತುಂಬ ಅನ್ಯೋನ್ಯವಾಗಿದ್ದರು ಅಂತ ಹೇಳಬೇಕು. ಯಾಕಂದರೆ ದ್ವಾರಕೀಶನ ಅವರೆಲ್ಲರಿಗೂ ಗೊತ್ತು ತುಂಬ ಅನ್ಯೋನ್ಯವಾಗಿದ್ದಾರೆ ಅಂತ. ಅವರೆಲ್ಲ ರೇಗ್ಸೋರು ಸೆಟ್ಟಲ್ಲೆಲ್ಲನೂ. ಒಂದು ನಿಮಿಷ ಕಾಣಲಿಲ್ಲ ಅಂತಂದರೆ ಸಾಕು, ಆಗಲೇ ಮಂಜು ಮರಿ ಅಲ್ಲಿದೆಯಮ್ಮ ಇಲ್ಲಿದೆಯಮ್ಮ ಅಂತ ಹುಡ್ಕೋರು. ಅಷ್ಟೂ ಇದು ಮೊನ್ನೆ ದ್ವಾರಕೀಶನವ್ರ ಮನೆಗೂ ಹೋಗಿದ್ದು. ಅವರು ತುಂಬ ನೆನೆಸ್ಕೊಂಡ್ರು. ಆವಾಗ ಮಂಜುಳಮ್ಮ ಇರಬೇಕಿತ್ತಮ್ಮ ಅಂತ ಹೇಳಿ ನೆನೆಸ್ಕೊಂಡ್ರು. ತುಂಬಾ ಅಂದರೆ ಬೇಗ ಕಳ್ಕೊಬಿಟ್ಟು ಅಂತ ನಾವು ಫೀಲ್ ಆಗುತ್ತೆ ನಮಗೆ. ಮಂಜುಳಾ ಅವರ ಸಹೋದರಿ ಉಮಾ ಮತ್ತು ಆಕೆಯ ಪತಿ ಪ್ರಕಾಶ್ ಮಾತಾಡಿದ್ದನ್ನು ಕೇಳಿದ್ವಿ. ಹಾಗಾದ್ರೆ ಬನ್ನಿ ಇನ್ನೊಬ್ಬ ಸಹೋದರಿ ಮಮತಾ ಮಂಜುಳಾ ಅವ್ರನ್ನ ಹೇಗೆ ನೆನೆಸ್ಕೊಳ್ತಾರೆ ಬನ್ನಿ ಕೇಳೋಣ. More than a sister, she was more like parent for me. ನನಗೆ ಎಸ್ಪೆಷಲಿ ಅಪ್ಪ ಅಮ್ಮನ ಜಾಗನ ಅವಳೇ ತುಂಬಿಸಿದ್ಲು ಅಂತ ಹೇಳ್ಬೋದು. ಯಾಕೆಂದರೆ ಅಪ್ಪ ಊರಲ್ಲಿದ್ದರು, ಅಮ್ಮ ಅಕ್ಕ ಜೊತೆ ಸ್ವಲ್ಪ ಬ್ಯುಸಿಯಾಗಿರೋರು. ಸೊ ಅಕ್ಕನೇ ನಾನು ಬೇಕು ಬೇಡ ಅನ್ನೋದನ್ನು ಪೂರೈಸ್ತಾ ಇದ್ದಿದ್ದು. ಸೊ ಐ ವಾಸ್ ಮೋರ್ ಕಂಫರ್ಟಬಲ್ ದ್ಯಾನ್ ವಿತ್ ಮೈ ಪೇರೆಂಟ್ಸ್, ವಿತ್ ಮೈ ಸಿಸ್ಟರ್. ಸೊ ವೆರೆವರ್ ಇವಾಗ ನಮಗೊಂದು ಐಡೆಂಟಿಟಿ ಬಂದಿದೆ ಅಂದರೆ ದೇ ಆಲ್ ಐಡೆಂಟಿಫೈ ಆ್ಯಸ್ ಮಂಜುಳಾ ಸಿಸ್ಟರ್. ಸೊ ನಮ್ಗೆ ಅದು ಆ್ಯಕ್ಚುಲಾಗಿ ನಾವು ಹೇಳ್ಕೊಳಕ್ಕೆ ಹೋಗಲ್ಲ. ನಮ್ಮ ಸ್ಕೂಲಿಂದನೂ ಅದು ಬಂದಿರೋದು. ಆ್ಯಂಡ್ ಐ ಆಮ್ ವರ್ಕಿಂಗ್ ದೇರ್ ಓನ್ಲಿ. ಸೊ ಎಲ್ಲರೂ ನನ್ನ ಐಡೆಂಟಿ ಮಾಡೋದೇ ಮಂಜುಳನ್ ಸಿಸ್ಟರ್ ಅನ್ನೋ ಥರ ಐಡೆಂಟಿಟಿ. ಅಕ್ಕನಿಂದ ನಮಗದು ಒಂದು ಟ್ಯಾಗ್ ಅಂತಲೇ ಹೇಳ್ಬೋದು. ಸೊ ವಿ ರಿಯಲಿ ಮಿಸ್. ಏನು ಮಾಡೋದು, ನಮ್ಮ ದುರದೃಷ್ಟ. ಅಕ್ಕಾಗ ಆ ಥರ ಆಗಬಾರ್ದಿತ್ತು. ನಾನು ತುಂಬ ಚಿಕ್ಕವಳು ಆವಾಗ ಅಕ್ಕಾಗಾದಾಗ. ಐ ವಾಸ್ ಜಸ್ಟ್ 18 years. ಐ ವಾಸ್ ವಿತ್ ಹರ್. ಐ ಟ್ರೈ ಟು ಆಫ್ ಎವ್ರಿಥಿಂಗ್ ಆ್ಯಂಡ್ ಐ ಓನ್ಲಿ ಟುಕ್ ಹರ್ ಟು ದ ಹಾಸ್ಪಿಟಲ್ ಆ್ಯಂಡ್ ಆಲ್. ಬಟ್ ನಮ್ಮ ದುರದೃಷ್ಟ ನಾವು ಉಳಿಸ್ಕೊಳಕ್ಕಾಗಲಿಲ್ಲ ನಮ್ಮ ಅಕ್ಕನ.
ಅಭಿಷೇಕ್ ಅವನೆಲ್ಲ ಅವ್ರ ತಂದೆ ಥರ. ಅಭಿಷೇಕು ಅವನು ಕ್ವಾಲಿಟೀಸು ಎಲ್ಲ ತುಂಬ ಸಾಫ್ಟ್. ಅವನು ಆ್ಯಕ್ಚುಲಾಗಿ ಮಂಜುಳಕ್ಕ ಏನು ಒಂಥರ ರಫ್ ಆ್ಯಂಡ್ ಟಫ್ ಆಗಿದ್ಲು, ಅದ್ರ ಆಪೋಸಿಟ್ಟು ಅಮೃತಮ್ಮ ಅಂಕಲು. ಸೊ ಅಭಿಷೇಕು ಅವ್ನ ಕ್ವಾಲಿಟೀಸ್ ಎಲ್ಲ ಸ್ವಲ್ಪ ಅಕ್ಕ ಥರ ಇಲ್ಲ, ಅಪ್ಪ ಥರ ಬಂದಿದೆ ಅಂತ ನಾನು ಅನ್ಕೊತಾ ಇದ್ದೀನಿ. ಹಾಗಾದರೆ ಈಗ ಬನ್ನಿ ಕೇಳೋಣ, ಅಭಿಷೇಕ್ ಅವರ ಪತ್ನಿ ಅಂದರೆ ಸುಷ್ಮಾ ಅವರು ತಮ್ಮ ಅತ್ತೆಯ ಬಗ್ಗೆ ಅಂದರೆ ಮಂಜುಳಾ ಅವ್ರ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ತುಂಬ ಖುಷಿಯಾಗುತ್ತೆ ಅವ್ರ ಫ್ಯಾಮಿಲಿಲಿ ನಾನು ಇದ್ದೀನಿ ಅಂತ. ಅವ್ರ ಮೂವೀಸ್ ನೋಡಬೇಕಾದಾಗ ಅನಿಸ್ತಾ ಇತ್ತು ತುಂಬ ಜೋರಾಗಿದ್ದಾರೆ ಅಂತಲೆಲ್ಲ. ಆಮೇಲೆ ಫಸ್ಟ್ ನಾನು ಬಂದಾಗ ಇಲ್ಲಿ ನಾನು ಉಮ್ಮಮ್ಮನ ಕೇಳಿದ್ದು ಅದೇನೆ ಫಸ್ಟು, ಅವರು ಮೂವಿಲಿ ಮಾತ್ರ ಆಗಿದ್ರ ರಿಯಲ್ ಲೈಫಲ್ಲೂ ಆಗಿದ್ರ ಅಂತ. ಅವ್ರು ರಿಯಲ್ ಲೈಫಲ್ಲೂ ಆಗಿದ್ರು ಅಂದಾಗ ತುಂಬ ಖುಷಿ ಆಯಿತು. ಆಗಿನ ಕಾಲದಲ್ಲಿ ಹೆಣ್ಮಕ್ಳು ಹೊರಗೆ ಬರೋಕ್ಕೆ ಭಯ ಪಡ್ತಾಯಿದ್ರು, ಅಂಥದ್ರಲ್ಲಿ ಜೋರಾಗಿ ಅವ್ರು ಹೊರಗೆ ಬಂದು ನಿಂತಿದ್ದಾರೆ ಅಂದರೆ ತುಂಬ ಖುಷಿಯಾಗುತ್ತೆ. ಅವ್ರ ಮೂವಿ ಬಂದಾಗ ನೋಡಿದಾಗ ತುಂಬ ಬೇಜಾರಾಗುತ್ತೆ ಅವರಿಗೆ. ನಮ್ಮ ಯಾವಾಗಾದರೂ ನೆನೆಸ್ಕೊಂಡು ಬೇಜಾರು ಮಾಡ್ಕೋತಾರೆ. ಆದರೆ ಉಮ್ಮಮ್ಮ ಅವರಿಗೆ ಆ ಥರ ಯಾವತ್ತೂ ಫೀಲ್ ಮಾಡೋಂಗೆ ಇದು ಮಾಡಿಲ್ಲ, ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಮ್ಗೆ ಅದೇ ಖುಷಿ. ಸೊ ಮಂಜುಳಾ ಅವ್ರ ಬಗ್ಗೆ ಅವ್ರ ಸಂಬಂಧಿಕರು ಹೇಳಿದ್ದನ್ನು ಕೇಳಿದ್ವಿ. ಅಭಿಷೇಕ್ ನಮ್ಮೊಂದಿಗಿದ್ದಾರೆ. ಅವ್ರಿಗೊಂದು ಪ್ರಶ್ನೆ ಏನು ಅಂದರೆ, ಅಭಿಷೇಕ್ ಎಲ್ಲರೂ ಮಾತಾಡಿದ್ದ ನಾವು ಕೇಳಿದ್ವಿ, ಎಲ್ಲರೂ ಕೂಡ ಪ್ರೀತಿಯಿಂದ ತುಂಬ ಪ್ರೀತಿಯಿಂದ ನಿಮ್ಮ ತಾಯಿ ಬಗ್ಗೆ ಮಾತಾಡ್ತಾರೆ. ಈ ಮಾತುಗಳನ್ನ ಕೇಳ್ತಾ ಇದ್ರೆ ನಿಮ್ಗೆ ಏನು ಅನಿಸುತ್ತೆ? ಸರ್ ನನಗೆ ತುಂಬ ಖುಷಿಯಾಗುತ್ತೆ. ಯಾಕಂದರೆ ನಾನು ನನ್ನ ತಾಯಿನ ನೋಡಿಲ್ಲ. ವೆನ್ ಐ ವಾಸ್ 2 years ಐ ಲಾಸ್ಟ್ ಮೈ ಮಾಮ್ ಅಲ್ಲ, ಅದರಿಂದ ನಾನು ನೋಡಿಲ್ಲ. ಬಟ್ ಎಲ್ಲರೂ ಹೇಳೋದು ಕೇಳಿದ್ರೆ ರಿಯಲಿ ಐ ಆಮ್ ತುಂಬ ಲಕ್ಕಿಯೆಸ್ಟ್ ಪರ್ಸನ್ ಅಂತ ಅನ್ಬೋದು ಅಂತ ಅನಿಸುತ್ತೆ. ಯಾಕಂದರೆ ಅವರೆಲ್ಲ ಹೇಳೋದು ಈವನ್ ನನ್ನ ಫ್ಯಾಮಿಲಿ ಆಗಲಿ, ಈವನ್ ನನ್ನ ಫ್ರೆಂಡ್ಸ್ ಆಗಲಿ, ಇಲ್ಲ ಆಫೀಸಲ್ಲಿ ಯಾರ್ಯಾರು ನಾನು ಮಂಜುಳಾ ಅವ್ರ ಮಗ ಅಂತ ಗೊತ್ತಾಗಿ ಅವರು ಅಪ್ರಿಷಿಯೇಟ್ ಮಾಡೋದು ಮೈ ಮಾಮ್ನ ಈಗಲೂ ಜ್ಞಾಪಿಸ್ಕೊತಾರೆ. ಅವರ ಮೂವೀಸ್ನ ಅವ್ರ ಮಾತು ಅವರಿದ್ದು ಎಲ್ಲ ಜ್ಞಾಪಿಸ್ಕೊತಾರೆ. ಟೋಟಲಿ ಹ್ಯಾಪಿ ಅಂತ ಹೇಳ್ಬೋದು ಅಂತ ಅನಿಸುತ್ತೆ. ಸೊ ಅಭಿಷೇಕ್ ಈಸ್ ಟೋಟಲಿ ಹ್ಯಾಪಿ. ಅವ್ರು ತುಂಬ ಖುಷಿ ಆಗುತ್ತೆ ಅವ್ರಿಗೆ ಮಂಜುಳಾ ಅವರ ವಿಚಾರಗಳನ್ನ ಕೇಳ್ತಾ ಇದ್ದರೆ. ಅವ್ರ ಜೊತೆಗೆ ಇನ್ನೂ ಕೆಲವು ವಿಚಾರಗಳನ್ನ ಮಾತಾಡೋದಿದೆ. ನಾವು ಈ ಕಾರ್ಯಕ್ರಮ ಅಂದರೆ ಮಂಜುಳಾ ನೆನಪು ಕಾರ್ಯಕ್ರಮ ಮುಂದುವರಿಸೋಣ ಚಿಕ್ಕದೊಂದು ಬ್ರೇಕ್ನ ನಂತರ. ಅಮ್ಮ 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 ನನ್ನಮ್ಮ